ರೈತರು ತಂತ್ರಜ್ಞಾನವನ್ನು ಬಳಸಿಕೊಂಡು ಕೃಷಿ ಮಾಡಿದರೆ ಹೆಚ್ಚಿನ ಲಾಭ ಪಡೆಯಬಹುದು ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಗೆತ್ತಿಮಾದ ವಿಠ್ಠಲರಾವ್ ಹೇಳಿದರು. ದಾವಣಗೆರೆಯ ಜಿಎಂ ವಿಶ್ವವಿದ್ಯಾಲಯದ ಸೆಂಟ್ರಲ್ ಲೈಬ್ರರಿಯಲ್ಲಿ ಜಿಎಂ ವಿಶ್ವವಿದ್ಯಾಲಯ ಹಾಗೂ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಉನ್ನತ ಭಾರತ್ ಅಭಿಯಾನ್ ಪ್ರಾದೇಶಿಕ ಸಮನ್ವಯ ಸಂಸ್ಥೆಗಳ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಯುಬಿಎ ಓರಿಯೆಂಟೇಷನ್ ಕಾರ್ಯಾಗಾರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನ ಬಳಕೆ ಮಾಡಿದರೆ ರೈತರು ಹೆಚ್ಚಿನ ಲಾಭ ಗಳಿಸಬಹುದು. ಉನ್ನತ ಭಾರತ್ ಅಭಿಯಾನ್ ಕಾರ್ಯಕ್ರಮದ ಮೂಲಕ ಹೊಸ ಸಂಶೋಧನೆಗಳಿಗೆ ಕೇಂದ್ರ ಸರ್ಕಾರ ಉತ್ತೇಜನ ನೀಡುತ್ತಿದೆ. ಐಐಟಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಅಭಿವೃದ್ಧಿಪಡಿಸಿದ ತಂತ್ರಜ್ಞಾನದಿಂದ ದೇಶದ ವಿವಿಧೆಡೆ ಚರಂಡಿಗಳನ್ನು ಸ್ವಚ್ಛಗೊಳಿಸಲಾಗುತ್ತಿದ್ದು ಕಾರ್ಮಿಕರು ಸ್ವಚ್ಛತೆಗಾಗಿ ಎದುರಿಸುತ್ತಿದ್ದ ಕಷ್ಟ ದೂರವಾಗಿದೆ ಎಂದರು. ವಿದ್ಯಾರ್ಥಿಗಳ ಹೊಸ ಸಂಶೋಧನೆಗಳು ದೇಶದ ಬೆಳವಣಿಗೆಗೆ ಸಹಾಯಕವಾಗಿವೆ. ಕೇಂದ್ರ ಸರ್ಕಾರವು ಈ ಕಾರ್ಯಕ್ರಮದ ಮೂಲಕ ಮಹಾತ್ಮ ಗಾಂಧೀಜಿ ಕಂಡ ಗ್ರಾಮ ಸ್ವರಾಜ್ಯದ ಕನಸನ್ನು ನನಸು ಮಾಡಲು ಉನ್ನತ ಭಾರತ್ ಮೂಲಕ ಶ್ರಮಿಸುತ್ತಿದೆ ಎಂದರು. ರೈತರು ಕಷ್ಟಪಟ್ಟು ಬೆಳೆಗಳನ್ನು ಬೆಳೆಯುತ್ತಿದ್ದರೂ ತಾವು ಬೆಳೆದ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗುತ್ತಿಲ್ಲ. ರೈತರು ಬೆಳೆದ ಬೆಳೆಗಳನ್ನು ಕೆಲವರು ಸಂಸ್ಕರಿಸಿ ಹೆಚ್ಚಿನ ಲಾಭ ಪಡೆಯುತ್ತಿದ್ದು ಈ ಹಿನ್ನೆಲೆ ಕೇಂದ್ರ ಸರ್ಕಾರವು ಹೊಸ ತಂತ್ರಜ್ಞಾನಗಳ ಬಗ್ಗೆ ತರಬೇತಿಗಳನ್ನು ನೀಡುವುದರ ಜೊತೆಗೆ ತಂತ್ರಜ್ಞಾನ ಸಂಶೋಧನೆ ಮಾಡುವವರಿಗೆ ಉತ್ತೇಜನ ನೀಡುತ್ತಿದೆ. ಮನಸ್ಸು ಇದ್ದರೆ ಏನಾದರೂ ಸಾಧನೆ ಮಾಡಬಹುದು ಎನ್ನುವುದಕ್ಕೆ ಉದಾಹರಣೆಯಾಗಿ ಕೆಲವರು ಅಡಿಕೆ ಸಿಪ್ಪೆಯಿಂದ ವಿವಿಧ ಉತ್ಪನ್ನಗಳನ್ನು ತಯಾರಿಸುತ್ತಾರೆ. ವಿದ್ಯಾರ್ಥಿಗಳು ಗ್ರಾಮೀಣಾಭಿವೃದ್ಧಿಗೆ ಸಹಾಯಕವಾಗುವಂತಹ ಸಂಶೋಧನೆಗಳನ್ನು ಕೈಗೊಳ್ಳಬೇಕು ಎಂದು ಸಲಹೆ ನೀಡಿದರು. ಕಾರ್ಯಾಗಾರದಲ್ಲಿ ಡಾಕ್ಟರ್ ಬಿಎಸ್ ಸುನಿಲ್ ಕುಮಾರ್, ಜಿ ಕೌಸರ್ ರೇಷ್ಮಾ, ಡಾಕ್ಟರ್ ಜೆಡಿ ಚೇತನ್, ಡಾಕ್ಟರ್ ಎಂ ರಾಮಾಂಜನೇಯಲು, ಡಾಕ್ಟರ್ ಜೆಎಂ ಚಂದೂನವರ್, ಡಾಕ್ಟರ್ ಯುಎಂ ನೇತ್ರಾವತಿ, ಶ್ರೀಕಾಂತ್ ಇದ್ದರು. ನಮ್ಮ ಟೆಕ್ನಾಲಜಿ ಇದೆ, ನಾವು ಆ ಟೆಕ್ನಾಲಜಿವನ್ನು ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ಸಲುವಾಗಿ ಹೇಗೆ ಉಪಯೋಗಪಡಿಸಬೇಕು. ಯಾಕಂತಂದ್ರೆ ಒಂದು ಟೆಕ್ನಾಲಜಿ ಡೆವಲಪ್ ಮಾಡಿದ ನಂತರ, ಉದಾಹರಣೆಗೆ ಇವಾಗ ಒಂದು ಡ್ರೋನ್ ದಿಂದ ಪೆಸ್ಟಿಸೈಡ್ ಇದು ಆಗ್ತಾ ಇದೆ, ಸ್ಪ್ರೇಯಿಂಗ್ ಆಫ್ ಪೆಸ್ಟಿಸೈಡ್ಸ್. ಇದು ಯಾರು ಕೂಡ ಯೋಚನೆ ಮಾಡಿರ್ಲಿಲ್ಲ ಇದರ ಬಗ್ಗೆ. ಮುಂಚೆ 10 ವರ್ಷ ಹಿಂದೆ ಹೋದ್ರೆ ಅಮೆರಿಕಾದಲ್ಲಿ, ಬೇರೆ ಬೇರೆ ದೇಶದಲ್ಲಿ, ಡೆವಲಪ್ ಕಂಟ್ರಿದಲ್ಲಿ ಡ್ರೋನ್ ಮುಖಾಂತರ ಪೆಸ್ಟಿಸೈಡ್ ಸ್ಪ್ರೇಯಿಂಗ್ ಆಗುತ್ತೆ ಅಂದ್ರೆ ಒಂದು ಅಯ್ಯಪ್ಪ ಇಷ್ಟು ರೀತಿ ಹೇಗೆ ಸಾಧ್ಯ ಅಂತ ನಮಗೂ ಅನಿಸ್ತಿತ್ತು. ಇವಾಗ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕಡೆಯಿಂದ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಡ್ರೋನ್ ಮುಖಾಂತರ ಯಾವ ರೈತರಿಗೆ ಅವಶ್ಯಕತೆ ಇದೆ ಆ ರೈತರಿಗೆ ನಾವು ಡ್ರೋನ್ ಮುಖಾಂತರ ಒಂದು ಪೆಸ್ಟಿಸೈಡ್ ಸ್ಪ್ರೇಯಿಂಗ್ ಬಗ್ಗೆ ಇಲ್ಲಿ ಬೇರೆ ಬೇರೆ ಇದರ ಬಗ್ಗೆನೂ ಹೆಲ್ಪ್ ಮಾಡಿ ಇದು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಡ್ರೋನ್ ಸರ್ವೆ ಇದೆ. ಸೊ ರೈತರದ ಜಮೀನು, ನಮ್ಮ ಲ್ಯಾಂಡ್ ರೆಕಾರ್ಡ್ಸ್ ಡಿಪಾರ್ಟ್ಮೆಂಟ್ ಇದೆ, ಸರ್ವೆ ಸೆಟಲ್ಮೆಂಟ್ ಡಿಪಾರ್ಟ್ಮೆಂಟ್, ಅವರು ಡ್ರೋನ್ ಮುಖಾಂತರ ಸರ್ವೆ ಮಾಡಿ ಒಬ್ಬ ರೈತರ ಜಮೀನ 1 ಎಕರೆ ಇದ್ರೆ ವೆದರ್ ದಟ್ 1 ಎಕರೆ ಇದೆಯಾ ಇಲ್ಲ ಅದರ ಬಗ್ಗೆ ಕರೆಕ್ಟ್ ಆಗಿ ಕೋಆರ್ಡಿನೇಟ್ಸ್ ಮುಖಾಂತರ ಮಾಡಿಕೊಂಡು ಇದು ಮಾಡ್ತಾ ಇದ್ದಾರೆ. ಸೊ ಇದು ಎಷ್ಟು ಒಂದು ಅಚೀವ್ಮೆಂಟ್, ಒಂದು ಸಾಧನೆ. ಟೆಕ್ನಾಲಜಿ ನಮ್ಮ ಗ್ರಾಮೀಣ ಪ್ರದೇಶದ ರೈತರಿಗೆ, ಎಲ್ಲಾ ಜನರಿಗೆ ಉಪಯೋಗ ಆಗುತ್ತದೆ ಅಂತ. ವಿದ್ಯಾಲಯ ಪ್ರಾರಂಭ ಆದಾಗ ಆಗಿನ ದಿನದಲ್ಲಿ ವೈಸ್ ಚಾನ್ಸಲರ್ ಆಗಿ ನಮ್ಮಲ್ಲಿ ಈಗಲೂ ವರ್ಕ್ ಮಾಡ್ತಾ ಇರುವಂತಹ ಡಾಕ್ಟರ್ ಎಸ್.ಆರ್. ಶಂಕಪಾಲ್ ಅವರು ಎಲ್ಲ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ಸ್ ಪ್ರಿನ್ಸಿಪಾಲ್ಸ್ನೆಲ್ಲ ಕರೆದು ಹೇಳಿದ್ರು, ಈ ರೀತಿಯ ಒಂದು ವಿಶ್ವವಿದ್ಯಾಲಯದ ಒಂದು ವಿಷನ್ ಇದೆ, ನಾವದನ್ನ ಆಡಳಿತ ವರ್ಗಕ್ಕೆ, ಮ್ಯಾನೇಜ್ಮೆಂಟ್ಗೆ ಹೇಳಿದ್ದೀವಿ. ಎನಿ ಆಫ್ ದಿ ಇನ್ಸ್ಟಿಟ್ಯೂಷನ್ ಅಂಡ್ ದ ಯೂನಿವರ್ಸಿಟಿ ಅಲ್ಟಿಮೇಟ್ಲಿ ಇಟ್ ಶುಡ್ ರೀಚ್ ಟು ದ ಸೊಸೈಟಿ. ಸುಮ್ಮನೆ ಸರ್ ಹೇಳಿದ ಹಾಗೆ ಕಾರಣ ಏನು, ಈ ದಿನ ಕಾರ್ಯಕ್ರಮಕ್ಕೆ ನಾನು ಲೇಟ್ ಆಗಿ ಬಂದೆ, ಆದ್ರೆ ಅವರು 3 ಹಳ್ಳಿಯ ಒಂದು ಭೇಟಿ ಮಾಡಿ ಅಲ್ಲಿಯ ಒಂದು ಅಹವಾಲನ್ನ ಸ್ವೀಕಾರ ಮಾಡಿ ಅದಕ್ಕೆ ಒಂದು ಸೊಲ್ಯೂಷನ್ ಏನ್ ಕೊಡ್ಬೇಕು ಅಂತ ಬಂದಿದಾರಲ್ಲ. ನಿಜವಾಗ್ಲೂ ಕಾರಣ ಇಲ್ದೇನೆ ಲೇಟ್ ಆಗಿ ಬರುವಂತವ್ರು ಬಹಳ ಜನ ಇರ್ತಾರೆ. ಆದ್ರೆ ಅವರ ಕಾರ್ಯತತ್ಪರತೆ, ಕಾರ್ಯನಿಷ್ಠೆ, ಒಂದು ಕಾರ್ಯಕ್ರಮಕ್ಕೆ ಬರಕ್ಕೂ ಮುಂಚೆ ತನ್ನ ಬೆಳಗಿನ ನಡೆ ಹಳ್ಳಿಯ ಕಡೆಗೆ ಅಂತನ್ನೋ ರೀತಿಯಲ್ಲಿ ಹೇಳಿದಾಗ ನಿಜವಾಗ್ಲೂ ನನಗೆ ರೋಮಾಂಚನ ಆಯ್ತು. ಹಾಗಾಗಿ ಎಸ್.ಆರ್. ಶಂಕಪಾಲ್ ನಮ್ಮ ವೈಸ್ ಚಾನ್ಸಲರ್ ಹೇಳಿದ್ರು, ನಾವು ವೊಕೇಶನಲ್ ಟ್ರೈನಿಂಗ್ ಮಾಡಬೇಕು,
ನಮ್ಮ ಸಂಸ್ಥೆನಲ್ಲಿ ನಾರ್ಮಲ್ ಕನ್ವೆನ್ಷನಲ್ ಕೋರ್ಸಸ್ ಬಹಳ ಇದೆ. ಅದೇ ಇಂಜಿನಿಯರಿಂಗು, ಅದೇ BCom, BSc, BCA. ಹಿಂದೆ ಸರ್ ಎಂ ವಿ ಅವರು ಹೇಳಿದ್ರು, ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್ ಅಂತ. ಇಂಡಸ್ಟ್ರಿ ಮಾಡದೇ ಇದ್ರೆ ನಾವು ಉಳಿಗಾಲ ಇಲ್ಲ ಅಂತ. ಈಗ ಇದೆ ಸ್ಕಿಲ್ ಆರ್ ಯು ವಿಲ್ ಬಿ ಕಿಲ್ಡ್. ಸ್ಕಿಲ್ ಅನ್ನೋದು ಇಲ್ಲದೆ ಇದ್ರೆ, ಕೌಶಲ್ಯ ಇಲ್ಲದಿದ್ರೆ ಖಂಡಿತ ಬದುಕಕ್ಕಾಗೋದಿಲ್ಲ. ನಿಜವಾಗ್ಲೂ ಆ ಒಂದು ನಿಟ್ಟಿನಲ್ಲಿ ನಾವು ಮಾಡಬೇಕು ಅಂತ ಹೇಳಿ ಅವ್ರೇನ್ ಮಾಡಿದ್ರು, ಸ್ಕೂಲ್ ಆಫ್ ವೊಕೇಶನಲ್ ಟ್ರೈನಿಂಗ್ ಅಂತ ಮಾಡಿದ್ರು. ಇಟ್ ಹ್ಯಾಸ್ ಬೀನ್ ಅಟ್ಯಾಚ್ಡ್ ಟು ದಿ ಪಾಲಿಟೆಕ್ನಿಕ್. I was the vice principal of GMIT at that time, and I hold the position of the principal of Polytechnic in 2021 during COVID time. At that time, only 36 was the admission in the diploma college. Now, total 680 students they are studying in the diploma college.